ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮುಂಬರುವ ಎಲ್ಲಾ ಪರೀಕ್ಷೆಗಳಿಗೆ ರಾಮಬಾಣದಂತ ಒಂದು ಸೆಷನ್ ತಗೊಂಡು ಬಂದಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಭಾರತದ ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತಗಾರರು, ಮುಖ್ಯಮಂತ್ರಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಗೊಂಡು ಬಂದಿದ್ದೀವಿ. ಅದರ ಜೊತೆಗೆ ರಾಜ್ಯಗಳ ಪ್ರಮುಖ ವಿಷಯಗಳು ಅಂದ್ರೆ ರಾಜ್ಯಗಳು ಸ್ಥಾಪನೆಯಾದ ವರ್ಷ, ರಾಜ್ಯಗಳ ರಾಜಧಾನಿಗಳು, ಅಲ್ಲಿನ ಲೋಕಸಭಾ ರಾಜ್ಯಸಭಾ ಸೀಟುಗಳು, ಅಲ್ಲಿನ ಗವರ್ನರ್ಗಳು, ಈ ರೀತಿ ಹಲವು ಅಂಶಗಳನ್ನ ಚರ್ಚೆ ಮಾಡ್ತಾ ಹೋಗ್ತೀವಿ. ಇದೊಂದೇ ವಿಡಿಯೋವನ್ನು ನೋಡಿದ್ರೆ ಸಾಕು, ನಿಮಗೆ ಭಾರತದ ಎಲ್ಲ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತಗಾರರು ಅಂದ್ರೆ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಪ್ರಮುಖ ಮಾಹಿತಿಗಳನ್ನ ಹಂಚಿಕೊಳ್ಳಲಾಗುತ್ತೆ. ಸೊ ವಿಡಿಯೋವನ್ನ ಪ್ರಾರಂಭದಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಬಿಹಾರದ ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು? ಇತ್ತೀಚೆಗೆ ಬಿಹಾರ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಸಾಮ್ರಾಟ್ ಚೌಧರಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸಾಮ್ರಾಟ್ ಚೌಧರಿ ಇತ್ತೀಚೆಗೆ ಬಿಹಾರದ ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದರು. ಸೊ ಇವರು ಬಿಜೆಪಿ ಪಕ್ಷದಿಂದ ಆಯ್ಕೆಯಾದಂಥವರು, ಬಿಜೆಪಿ ಪಕ್ಷದವರು ಇವರು. ಭಾರತೀಯ ಜನತಾ ಪಾರ್ಟಿಯ ಸಾಮ್ರಾಟ್ ಚೌಧರಿ ಇತ್ತೀಚೆಗೆ ಬಿಹಾರದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. ಇನ್ನು ಬಿಹಾರ ರಾಜ್ಯದ ಬಗ್ಗೆ ಹೇಳೋದಾದ್ರೆ, ಬಿಹಾರ ರಾಜ್ಯ 1912 ಮಾರ್ಚ್ 22ರಲ್ಲಿ ಅಂದರೆ ಸ್ವತಂತ್ರ ಪೂರ್ವದಲ್ಲಿಯೇ ಇದು ರಾಜ್ಯದ ಒಂದು ಸ್ಥಾನಮಾನವನ್ನು ಪಡೆದಿತ್ತು. ಅನಂತರ ಅದು ಕಂಟಿನ್ಯೂ ಆಗುತ್ತೆ. ಬಿಹಾರದ ರಾಜಧಾನಿ ಪಾಟ್ನಾ. ಬಿಹಾರದ ರಾಜಧಾನಿ ಪಾಟ್ನಾ. ಇದರಲ್ಲಿ ಲೋಕಸಭಾ ಸದಸ್ಯರ ಸಂಖ್ಯೆ 40, ರಾಜ್ಯಸಭಾ ಸದಸ್ಯರ ಸಂಖ್ಯೆ 16 ಮತ್ತು ಇಲ್ಲಿನ ಬಿಹಾರದ ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನಿದೆಯಲ್ಲ, ಅಂದರೆ ಬಿಹಾರದ ವಿಧಾನಸಭೆಯಲ್ಲಿ ಒಟ್ಟು 243 ಸದಸ್ಯರ ಒಂದು ಬಲವನ್ನು ಹೊಂದಿದೆ. ಇನ್ನು ಇದರ ಗವರ್ನರ್ ಯಾರು ಕೇಳಿದ್ರೆ ಲೆಫ್ಟಿನೆಂಟ್ ಜನರಲ್ ಸೈಯದ್ ಆಟಾ ಹಸ್ನೈನ್ ಅಂತೇಳಿ. ಮಣಿಪುರ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಯಮ್ನಾನ್ ಖೇಮ್ಚಂದ್ ಸಿಂಗ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಮ್ನಾನ್ ಖೇಮ್ಚಂದ್ ಸಿಂಗ್ ಇವರು ಮಣಿಪುರದ ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗ್ತಾರೆ. ಮಣಿಪುರ ರಾಜ್ಯದ ಬಗ್ಗೆ ಹೇಳೋದಾದ್ರೆ, ಇದು 1972ರಲ್ಲಿ ಒಂದು ರಾಜ್ಯವಾಗಿ ಘೋಷಣೆ ಆಯಿತು. 1972 ಜನವರಿ 21ರಂದು ರಾಜ್ಯದ ಸ್ಥಾನಮಾನವನ್ನು ಪಡ್ಕೊಳ್ತು. ಇದರ ರಾಜಧಾನಿ ಇಂಫಾಲ್. ಮಣಿಪುರದ ರಾಜಧಾನಿ ಇಂಫಾಲ್. ಇಲ್ಲಿರುವಂತಹ ಲೋಕಸಭಾ ಸದಸ್ಯರ ಸಂಖ್ಯೆ ಕೇವಲ 2, ಇನ್ನು ರಾಜ್ಯಸಭಾ ಸದಸ್ಯರ ಸಂಖ್ಯೆ ಕೇವಲ 1. ಹಾಗಾದರೆ ಇಲ್ಲಿನ ಅಸೆಂಬ್ಲಿಯಲ್ಲಿ ಅಂದರೆ ವಿಧಾನಸಭೆಯಲ್ಲಿ ಎಷ್ಟು ಸದಸ್ಯರಿದ್ದಾರೆ ಕೇಳಿದ್ರೆ ಕೇವಲ 60 ಜನ ಸದಸ್ಯರನ್ನ ಒಳಗೊಂಡಿರುವಂಥದ್ದು ಮಣಿಪುರ. ಇಲ್ಲಿನ ಗವರ್ನರ್ ಅಜಯ್ ಕುಮಾರ್ ಭಲ್ಲಾ ಅಂತೇಳಿ, ಇವರು ಹಿಂದಿನ ಸರ್ಕಾರದಲ್ಲಿ ಹಿಂದೆ ಯೂನಿಯನ್ ಹೋಮ್ ಸೆಕ್ರೆಟರಿ ಆಗಿದ್ರು ಅಜಯ್ ಕುಮಾರ್ ಭಲ್ಲಾ. ಮತ್ತು ಇಲ್ಲಿಗೆ ಒಬ್ಬರು ಡೆಪ್ಯೂಟಿ CM ಇದ್ದಾರೆ, ಇಬ್ಬರು ಇದ್ದಾರೆ. NPF ಒಂದು ಪಕ್ಷದಿಂದ ಒಬ್ಬರು ಮತ್ತು BJPಯಿಂದ ಒಬ್ಬರು. ಡೆಪ್ಯೂಟಿ CM ಇಬ್ಬರು ಯಾರ್ಯಾರು ಕೇಳಿದ್ರೆ ನೇಮ್ಚಾ ಕಿಪ್ಗೇನ್ ಮತ್ತು ಲೋಸಿ ದಿಕೋ ಅಂತೇಳಿ. ಮಹಾರಾಷ್ಟ್ರ ರಾಜ್ಯದ ಮೊದಲ ಮಹಿಳಾ ಉಪಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಸುನೇತ್ರಾ ಪವಾರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸುನೇತ್ರಾ ಪವಾರ್ ಅವರು ಹಿಂದಿನ ಅಂದರೆ ಇವರು ಅಜಿತ್ ಪವಾರ್ ಅಂತ ಏನಿದ್ರಲ್ಲ ಹಿಂದೆ, ಅವರು ದಿವಂಗತ ಅಜಿತ್ ಪವಾರ್ ಇವರ ಪತ್ನಿಯವರು ಸುನೇತ್ರಾ ಪವಾರ್ ಅಂತೇಳಿ. ಇವರು ಮಹಾರಾಷ್ಟ್ರದ ಮೊದಲ, ನೋಡಿ ಇಂಪಾರ್ಟೆಂಟ್ ಇದು, ಮೊದಲ ಮಹಿಳಾ ಉಪಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗ್ತಾರೆ ಸುನೇತ್ರಾ ಪವಾರ್. ಜಮ್ಮು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶದ ಮೊದಲ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು? ನೋಡಿ, ಜಮ್ಮು ಕಾಶ್ಮೀರ ಅಂದ್ರೆ ಮೊದಲ ಮುಖ್ಯಮಂತ್ರಿ ಅಂದ್ರೆ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವಾಗಿ ರಚನೆ ಆದ್ಮೇಲೆ ಮೊಟ್ಟ ಮೊದಲಿಗೆ ಆಯ್ಕೆಯಾಗಿದ್ದು ಯಾರು ಅಂತೇಳಿ ನೋಡಿ. ಇದು 370 ಆರ್ಟಿಕಲ್ ತೆಗೆದ ಮೇಲೆ, ಸಂವಿಧಾನದ ವಿಧಿ 370 370 ಏನು ವಿಶೇಷ ಸ್ಥಾನಮಾನವನ್ನು ನೀಡಿತ್ತು, ಈ ಒಂದು ವಿಶೇಷ ಸ್ಥಾನಮಾನವನ್ನು ತೆಗೆದ ಮೇಲೆ 2019ರಲ್ಲಿ ಇದೊಂದು ಯೂನಿಯನ್ ಟೆರಿಟರಿ ಆಗುತ್ತೆ. ಯಾವಾಗ ಕೇಳಿದ್ರೆ ಅಕ್ಟೋಬರ್ 31, 2019ರಲ್ಲಿ ಇದೊಂದು ಸ್ವತಂತ್ರ ಕೇಂದ್ರಾಡಳಿತ ಪ್ರದೇಶ ಆಯಿತು. ಜಮ್ಮು ಮತ್ತು ಕಾಶ್ಮೀರ ಒಂದು ಕೇಂದ್ರಾಡಳಿತ ಪ್ರದೇಶ ಆಯಿತು. ಸೊ ಈ ಕೇಂದ್ರಾಡಳಿತ ಪ್ರದೇಶದ
ಮೊದಲ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು. ಈ ಹಿಂದೆ ಕೂಡ ಅವರು ಮುಖ್ಯಮಂತ್ರಿ ಆಗಿರ್ತಾರೆ, ಆದ್ರೆ ಆಗ ಅದು ರಾಜ್ಯ ಆಗಿರುತ್ತೆ. ಸೊ ಕೇಂದ್ರಾಡಳಿತ ಪ್ರದೇಶವಾಗಿ ರಚನೆ ಆದ ನಂತರ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಒಮರ್ ಅಬ್ದುಲ್ಲಾ. ಆಪ್ಷನ್ ಈಸ್ ದ ರೈಟ್ ಆನ್ಸರ್, ಒಮರ್ ಅಬ್ದುಲ್ಲಾ. ಸೊ ಇದು ನೋಡಿ, ಇಲ್ಲಿ ಇದೊಂದು ಯೂನಿಯನ್ ಟೆರಿಟರಿ ಆಗುತ್ತೆ ಮತ್ತು ಇದರ ಕ್ಯಾಪಿಟಲ್ ವಿಶೇಷವಾಗಿ ತುಂಬಾ ಸರಿ ಕೇಳಿದ್ದಾರೆ. 2 ರಾಜಧಾನಿಯನ್ನು ಒಳಗೊಂಡಿರುವುದು ಶ್ರೀನಗರ ಮತ್ತು ಜಮ್ಮು. ಸೊ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶಕ್ಕೆ 2 ರಾಜಧಾನಿಗಳಿದ್ದಾವೆ. ಸೊ ಶ್ರೀನಗರ ಮತ್ತು ಜಮ್ಮು. ಶ್ರೀನಗರ ಇದೆಯಲ್ಲ, ಇದು ಬೇಸಿಗೆಯ ರಾಜಧಾನಿ ಮತ್ತು ಜಮ್ಮು ಇದೆಯಲ್ಲ, ಇದು ಚಳಿಗಾಲದ ರಾಜಧಾನಿ. ಚಳಿಗಾಲದಲ್ಲಿ ರಾಜಧಾನಿ ಇಲ್ಲಿ ಶಿಫ್ಟ್ ಆಗುತ್ತೆ ಅಂತ. ಶ್ರೀನಗರ ಮತ್ತು ಜಮ್ಮು, ಇದು ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದ ರಾಜಧಾನಿಗಳು. ಮತ್ತು ಇಲ್ಲಿನ ಲೆಫ್ಟಿನೆಂಟ್ ಗವರ್ನರ್ ನೋಡಿ, ಇಲ್ಲಿ ಕೆಲವು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮುಖ್ಯಮಂತ್ರಿ ಇರಲ್ಲ, ಬರೀ ಲೆಫ್ಟಿನೆಂಟ್ ಗವರ್ನರೇ ಆ ಒಂದು ಕೇಂದ್ರಾಡಳಿತ ಪ್ರದೇಶದ ಆಡಳಿತವನ್ನು ನೋಡ್ಕೊಳ್ತಾರೆ. ಬಟ್ ಇಲ್ಲಿ ಜಮ್ಮು ಕಾಶ್ಮೀರಕ್ಕೆ ಮುಖ್ಯಮಂತ್ರಿ ಕೂಡ ಇದ್ದಾರೆ, ಲೆಫ್ಟಿನೆಂಟ್ ಗವರ್ನರ್ ಕೂಡ ಇದ್ದಾರೆ. ಸೊ ಮುಖ್ಯಮಂತ್ರಿ ಯಾರು ಕೇಳಿದ್ರೆ ಒಮರ್ ಅಬ್ದುಲ್ಲಾ. ಹಾಗಾದ್ರೆ ಲೆಫ್ಟಿನೆಂಟ್ ಗವರ್ನರ್ ಯಾರು ಅಂತ ಕೇಳಿದ್ರೆ ಮನೋಜ್ ಸಿನ್ಹಾ. ಮನೋಜ್ ಸಿನ್ಹಾ ಇವರು ಲೆಫ್ಟಿನೆಂಟ್ ಗವರ್ನರ್. ಸಿಕ್ಕಿಂ ರಾಜ್ಯಕ್ಕೆ 2ನೇ ಬಾರಿ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಸಿಕ್ಕಿಂ ರಾಜ್ಯ ಸಂಬಂಧಪಟ್ಟಿದ್ದು ಪ್ರೇಮ್ ಸಿಂಗ್ ತಮಾಂಗ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಪ್ರೇಮ್ ಸಿಂಗ್ ತಮಾಂಗ್. ಇನ್ನು ಸಿಕ್ಕಿಂ ರಾಜ್ಯದ ಬಗ್ಗೆ ಹೇಳೋದಾದ್ರೆ ಇದು ಭಾರತಕ್ಕೆ ಸೇರಿದ್ದು 1975ರಲ್ಲಿ ಮೇ 16ರಂದು ಭಾರತಕ್ಕೆ ಸೇರ್ಪಡೆಯಾಯಿತು. ಸ್ವತಂತ್ರ ಆದ ನಂತರ ಭಾರತಕ್ಕೆ ಇದು ಸೇರ್ಪಡೆಯಾಗಿದ್ದೆ 1975 ಅಲ್ಲಿ. ಇದರ ರಾಜಧಾನಿ ಗ್ಯಾಂಗ್ಟಕ್. ಸಿಕ್ಕಿಂ ರಾಜ್ಯದ ರಾಜಧಾನಿ ಗ್ಯಾಂಗ್ಟಕ್. ಇಲ್ಲಿ ವಿಶೇಷತೆ ಏನು ಕೇಳಿದ್ರೆ ಕೇವಲ 1 ಲೋಕಸಭಾ ಸದಸ್ಯರಿದ್ದಾರೆ ಮತ್ತು 1 ರಾಜ್ಯಸಭಾ ಸದಸ್ಯರಿದ್ದಾರೆ. ಹಾಗಾದ್ರೆ ಸಿಕ್ಕಿಂನ ವಿಧಾನಸಭಾ ಸದಸ್ಯರ ಸಂಖ್ಯೆ ಎಷ್ಟು ಕೇಳಿದ್ರೆ ಕೇವಲ 32. ಹಾಗೇನೆ ಇಲ್ಲಿನ ರಾಜ್ಯಪಾಲರು ಯಾರು ಕೇಳಿದ್ರೆ ಓಂ ಪ್ರಕಾಶ್ ಮಾಥೂರ್. ಇನ್ನು ಮಧ್ಯಪ್ರದೇಶದ ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಮೋಹನ ಯಾದವ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೋಹನ್ ಯಾದವ್ ಅವರು ಮಧ್ಯಪ್ರದೇಶ ರಾಜ್ಯದ ಪ್ರಸ್ತುತ ಮುಖ್ಯಮಂತ್ರಿ ಇವರು. ಸೊ ಈ ಮಧ್ಯಪ್ರದೇಶ ಬಗ್ಗೆ ಹೇಳೋದಾದ್ರೆ ಇದು 1956 ಅಲ್ಲಿ ರಚನೆ ಆಯಿತು. ನವೆಂಬರ್ 1ರಲ್ಲಿ ಇದು ಮಧ್ಯಪ್ರದೇಶ ರಚನೆ ಆಗುತ್ತೆ. ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್. ಮಧ್ಯಪ್ರದೇಶದ ಲೋಕಸಭಾ ಸದಸ್ಯರ ಸಂಖ್ಯೆ 29, ರಾಜ್ಯಸಭಾ ಸದಸ್ಯರ ಸಂಖ್ಯೆ 11 ಮತ್ತು ಇಲ್ಲಿನ ವಿಧಾನಸಭಾ ಸದಸ್ಯರ ಸಂಖ್ಯೆ 230. ಸೊ ಇದರಲ್ಲಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ದಾರೆ, DCMs ಇದ್ದಾರೆ ಇಬ್ರು. ಯಾರ್ಯಾರು? ರಾಜೇಂದ್ರ ಶುಕ್ಲಾ ಮತ್ತು ಜಗದೀಶ್ ದೇವ್ಡಾ ಅಂತೇಳಿ. ಇನ್ನು ಇಲ್ಲಿನ ಗವರ್ನರ್ ಮಂಗುಬಾಯಿ ಚಂಗಾಬಾಯಿ ಪಟೇಲ್. ಇನ್ನು ಛತ್ತೀಸ್ಗಢ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ವಿಷ್ಣುದೇವ ಸಾಯಿ. ವಿಷ್ಣುದೇವ ಸಾಯಿ ಅವರು ಛತ್ತೀಸ್ಗಢದ ನೂತನ ಮುಖ್ಯಮಂತ್ರಿಗಳು. ಛತ್ತೀಸ್ಗಢ ರಚನೆಯಾಗಿದ್ದು ನವೆಂಬರ್ 1, 2000 ಇಸ್ವಿಯಲ್ಲಿ. ಇದಕ್ಕೆ ರಾಜ್ಯದ ಸ್ಥಾನಮಾನವನ್ನು ನೀಡಲಾಯಿತು ಛತ್ತೀಸ್ಗಢ ರಾಜ್ಯಕ್ಕೆ. ಛತ್ತೀಸ್ಗಢದ ರಾಜಧಾನಿ ನಯ ರಾಯಪುರ, ನ್ಯೂ ರಾಯ್ಪುರ್ ಅಂತ ನಾವೇನು ಕರಿತೀವಿ ಇಂಗ್ಲಿಷಲ್ಲಿ, ನಯ ರಾಯಪುರ. ಇಲ್ಲಿನ ಗವರ್ನರ್ ರಾಮೇನ್ ದೇಕಾ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ವಿಜಯ್ ಶರ್ಮಾ ಮತ್ತು ಅರುಣ್ ಸಾವೋ. ಇಲ್ಲಿನ ಲೋಕಸಭಾ ಸದಸ್ಯರ ಸಂಖ್ಯೆ 11, ರಾಜ್ಯಸಭಾ ಸದಸ್ಯರ ಸಂಖ್ಯೆ 5 ಮತ್ತು ಇಲ್ಲಿನ ವಿಧಾನಸಭೆಯಲ್ಲಿ ಒಟ್ಟು 90 ಸದಸ್ಯರ ಬಲವನ್ನು ಹೊಂದಿದೆ. ಪಶ್ಚಿಮ ಬಂಗಾಳ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಮಮತಾ ಬ್ಯಾನರ್ಜಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇವರು ತೃಣಮೂಲ ಕಾಂಗ್ರೆಸ್ ಪಾರ್ಟಿಯಿಂದ ಆಯ್ಕೆಯಾಗಿ ಬಂದವರು. ತೃಣಮೂಲ ಕಾಂಗ್ರೆಸ್ನ ಪ್ರತಿನಿಧಿಯವರು ತೃಣಮೂಲ ಕಾಂಗ್ರೆಸ್ನಿಂದ ಆಯ್ಕೆಯಾಗಿ ಬರ್ತಾರೆ. ಪಶ್ಚಿಮ ಬಂಗಾಳ ಬಗ್ಗೆ ಹೇಳೋದಾದ್ರೆ 1956 ಅಲ್ಲಿ ಭಾಷೆಗಳ ಆಧಾರದ ಮೇಲೆ ಏನು ರಾಜ್ಯಗಳ ವಿಂಗಡಣೆ ಆಯಿತು, ಆಗ ಪಶ್ಚಿಮ ಬಂಗಾಳ ಕೂಡ ರಚನೆ ಆಯಿತು 1956 ನವೆಂಬರ್ 1ರಂದು.
ಪಶ್ಚಿಮ ಬಂಗಾಳದ ರಾಜಧಾನಿ ಕಲ್ಕತ್ತಾ. ಪಶ್ಚಿಮ ಬಂಗಾಳದ ರಾಜಧಾನಿ ಕಲ್ಕತ್ತಾ. ಇದರ ಗವರ್ನರ್ RN ರವಿ, ರಾಜ್ಯಪಾಲರು RN ರವಿ. ಲೋಕಸಭಾ ಸದಸ್ಯರ ಸಂಖ್ಯೆ 42, ರಾಜ್ಯಸಭಾ ಸದಸ್ಯರ ಸಂಖ್ಯೆ 16 ಮತ್ತು ಅಸೆಂಬ್ಲಿಯಲ್ಲಿ 294 ಸದಸ್ಯರ ಬಲವನ್ನು ಹೊಂದಿದೆ. ವಿಧಾನಸಭೆಯಲ್ಲಿ ಪಂಜಾಬ್ ರಾಜ್ಯದ ಮುಖ್ಯಮಂತ್ರಿ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಭಗವಂತ ಮಾನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಗವಂತ ಮಾನ್ ಇದಾರಲ್ಲ, ಇವರು ಪಂಜಾಬ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಪಂಜಾಬ್ ರಾಜ್ಯದ ಬಗ್ಗೆ ಹೇಳೋದಾದ್ರೆ, ಪಂಜಾಬ್ ರಾಜ್ಯ ನವೆಂಬರ್ 1, 1966ರಲ್ಲಿ ರಚನೆ ಆಯಿತು. ಇದರ ರಾಜಧಾನಿ ಚಂಡೀಗಢ. ಗವರ್ನರ್ ಗುಲಾಬ್ ಚಂದ್ ಕಟಾರಿಯಾ. ಗುಲಾಬ್ ಚಂದ್ ಕಟಾರಿಯಾ ಇದರ ಗವರ್ನರ್. ಲೋಕಸಭಾ ಸದಸ್ಯರ ಸಂಖ್ಯೆ 13, ರಾಜ್ಯಸಭಾ ಸದಸ್ಯರ ಸಂಖ್ಯೆ 7 ಮತ್ತು 117 ವಿಧಾನಸಭಾ ಸದಸ್ಯರನ್ನ ಹೊಂದಿದೆ. ಮೇಘಾಲಯ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಕಾನ್ರಾಡ್ ಸಾಂಗ್ಮಾ. ಇವರು ಮೇಘಾಲಯ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗ್ತಾರೆ. ನ್ಯಾಷನಲ್ ಪೀಪಲ್ ಪಾರ್ಟಿಯಿಂದ ಆಯ್ಕೆಯಾದರು. ನ್ಯಾಷನಲ್ ಪೀಪಲ್ಸ್ ಪಾರ್ಟಿ. ಮೇಘಾಲಯದ ಬಗ್ಗೆ ಹೇಳೋದಾದ್ರೆ, ಇದು 1970ರಲ್ಲಿ ರಾಜ್ಯದ ಸ್ಥಾನಮಾನವನ್ನು ಪಡ್ಕೊಳ್ತು. 1970ಯಲ್ಲಿ ರಾಜಧಾನಿ ಶಿಲ್ಲಾಂಗ್. ಲೋಕಸಭಾ ಸದಸ್ಯರ ಸಂಖ್ಯೆ 2, ರಾಜ್ಯಸಭಾ ಸದಸ್ಯರ ಸಂಖ್ಯೆ 1 ಮತ್ತು ವಿಧಾನಸಭಾ ಸದಸ್ಯರ ಸಂಖ್ಯೆ 60. ಗವರ್ನರ್ ಯಾರು? CH ವಿಜಯಶಂಕರ್. ಮಹಾರಾಷ್ಟ್ರ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ದೇವೇಂದ್ರ ಫಡ್ನವೀಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದೇವೇಂದ್ರ ಫಡ್ನವೀಸ್. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಯಾರು? ಆಗ್ಲೇ ನಾವು ಹೇಳಿದ್ವಿ, ಏಕನಾಥ್ ಶಿಂದೆ ಇದ್ದಾರೆ ಮತ್ತು ಸುನೀತಾ ಪವಾರ್ ಕೂಡ ಇದ್ದಾರೆ. ಇನ್ನು ಮಹಾರಾಷ್ಟ್ರದ ಬಗ್ಗೆ ಹೇಳೋದಾದ್ರೆ, 1960ಯಲ್ಲಿ ರಚನೆ ಆಯಿತು. ಮೇ 1, 1960ರಲ್ಲಿ ರಾಜ್ಯದ ಸ್ಥಾನಮಾನವನ್ನು ಪಡ್ಕೊಳ್ತು. ಮಹಾರಾಷ್ಟ್ರದ ರಾಜಧಾನಿ ತುಂಬ ನೋನ್ ಸಿಟಿ ಮುಂಬೈ. ಲೋಕಸಭಾ ಸದಸ್ಯರ ಸಂಖ್ಯೆ 48, ರಾಜ್ಯಸಭಾ ಸದಸ್ಯರ ಸಂಖ್ಯೆ 19, ವಿಧಾನಸಭಾ ಸದಸ್ಯರ ಸಂಖ್ಯೆ 288. ಗವರ್ನರ್ ಯಾರು? ಶ್ರೀ ಜಿಷ್ಣುದೇವ ವರ್ಮಾ. ಹರಿಯಾಣ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ನಯಾಬ್ ಸಿಂಗ್ ಸೈನಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹರಿಯಾಣದ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ. ಹರಿಯಾಣ ನವೆಂಬರ್ 1, 1966ರಲ್ಲಿ ಸ್ಥಾಪನೆ ಆಯಿತು. ಹರಿಯಾಣದ ರಾಜಧಾನಿ ಚಂಡೀಗಢ. ಹರಿಯಾಣದ ಒಟ್ಟು ಲೋಕಸಭಾ ಸದಸ್ಯರ ಸಂಖ್ಯೆ 10, ರಾಜ್ಯಸಭಾ ಸದಸ್ಯರ ಸಂಖ್ಯೆ 5 ಮತ್ತು ವಿಧಾನಸಭಾ ಸದಸ್ಯರ ಸಂಖ್ಯೆ 90. ಇನ್ನು ಇದರ ಗವರ್ನರ್ ಯಾರು ಕೇಳಿದ್ರೆ, ಪ್ರೊಫೆಸರ್ ಆಶಿಮ್ ಕುಮಾರ್ ಘೋಷ್. ಆಂಧ್ರ ಪ್ರದೇಶ ರಾಜ್ಯದ ಮುಖ್ಯಮಂತ್ರಿ ಯಾರು? ಸೊ ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಂಧ್ರ ಪ್ರದೇಶ ಬಗ್ಗೆ ಹೇಳೋದಾದ್ರೆ, ಇದು ರಾಜ್ಯಗಳ ಒಂದು ಭಾಷಾವಾರು ರಾಜ್ಯ ವಿಂಗಡಣೆ ಆದಾಗ ಮೊದಲ ರಾಜ್ಯವಾಗಿ ಆಂಧ್ರ ಪ್ರದೇಶ ರಚನೆ ಆಯಿತು. ಪೊಟ್ಟಿ ಶ್ರೀರಾಮುಲು ಅವರ ಸುದೀರ್ಘ ಉಪವಾಸದ ನಂತರ. ಇದರ ರಾಜಧಾನಿ ಅಮರಾವತಿ. ಲೋಕಸಭಾ ಸದಸ್ಯರು 25, ರಾಜ್ಯಸಭಾ ಸದಸ್ಯರು 11 ಮತ್ತು 175 ಸದಸ್ಯರ ವಿಧಾನಸಭೆಯನ್ನು ಒಳಗೊಂಡಿದೆ. ಗವರ್ನರ್ ಯಾರು? ಎಸ್ ಅಬ್ದುಲ್ ನಜೀರ್. ರಾಜಸ್ಥಾನ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಭಜನ್ ಲಾಲ್ ಶರ್ಮಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಜನ್ ಲಾಲ್ ಶರ್ಮಾ. ಇನ್ನು ರಾಜಸ್ಥಾನ ರಾಜ್ಯದ ಬಗ್ಗೆ ಹೇಳೋದಾದ್ರೆ, ಇದು ಮಾರ್ಚ್ 30, 1949ರಲ್ಲಿ ರಾಜ್ಯದ ಸ್ಥಾನಮಾನವನ್ನು ಹೊಂದಿತು. ಇನ್ನು ಇದರ ರಾಜಧಾನಿ ಜೈಪುರ. ರಾಜಸ್ಥಾನ ರಾಜ್ಯದ ರಾಜಧಾನಿ ಜೈಪುರ. 25 ಲೋಕಸಭಾ ಸದಸ್ಯರು, 10 ರಾಜ್ಯಸಭಾ ಸದಸ್ಯರು ಮತ್ತು 200
ವಿಧಾನಸಭಾ ಸದಸ್ಯರನ್ನ ಹೊಂದಿದೆ. ಗವರ್ನರ್ ಹರಿಬಾಬು ಕಿಸಾನ್ರಾವ್ ಬಾಗಡೆ. ಒಡಿಶಾ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಮೋಹನ ಚರಣ ಮಾಝಿ. ಮಾಜಿ ಅಲ್ಲ, ಇವರು ಹಾಲಿನೇ. ಸೊ ಮೋಹನ್ ಚರಣ್ ಮಾಝಿ ಅವ್ರ ಹೆಸರದು. ಮೋಹನ್ ಚರಣ್ ಮಾಝಿ ಒಡಿಶಾ ರಾಜ್ಯದ ಮುಖ್ಯಮಂತ್ರಿ. ಇವರು ಬಿಜೆಪಿ ಅವರು. ಒಡಿಶಾದ ಬಗ್ಗೆ ಹೇಳೋದಾದ್ರೆ 1936ರಲ್ಲಿ ಇದು ರಾಜ್ಯದ ಸ್ಥಾನಮಾನವನ್ನು ಹೊಂದಿತ್ತು. ನಂತರ ಆಸ್ ಇಟ್ ಈಸ್ ಕಂಟಿನ್ಯೂ ಆಗುತ್ತೆ ಸ್ವತಂತ್ರ ಬಂದ ನಂತರ. ಒಡಿಶಾದ ರಾಜಧಾನಿ ಭುವನೇಶ್ವರ್. ಕ್ಯಾಪಿಟಲ್ ಸಿಟಿ. ಲೋಕಸಭಾ ಸದಸ್ಯರು 21, ರಾಜ್ಯಸಭಾ ಸದಸ್ಯರು 10 ಮತ್ತು ವಿಧಾನಸಭೆಯ 147 ಸದಸ್ಯರ ಬಲವನ್ನು ಹೊಂದಿದೆ. ಇದರ ಪ್ರಸ್ತುತ ಗವರ್ನರ್ ಡಾಕ್ಟರ್ ಹರಿಬಾಬು ಕಂಬಾಪತಿ. ಅರುಣಾಚಲ ಪ್ರದೇಶ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಪೇಮಾ ಖಂಡು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಬಿಜೆಪಿಯ ಪೇಮಾ ಖಂಡು ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ. ಅರುಣಾಚಲ ಪ್ರದೇಶ ಬಗ್ಗೆ ಹೇಳೋದಾದ್ರೆ 1987ನಲ್ಲಿ ಇದು ರಾಜ್ಯವಾಗಿ ರಚನೆ ಆಯಿತು. ಫೆಬ್ರವರಿ 20, 1987ನಲ್ಲಿ ರಾಜ್ಯವಾಗಿ ಒಂದು ರಚನೆ ಆಗಿದ್ದು. ಇದರ ರಾಜಧಾನಿ ಇಟಾನಗರ. ಅರುಣಾಚಲ ಪ್ರದೇಶದ ರಾಜಧಾನಿ ಇಟಾನಗರ. ಲೋಕಸಭೆಯ 2, ರಾಜ್ಯಸಭೆಯ 1 ಮತ್ತು ವಿಧಾನಸಭೆಯ 60 ಬಲವನ್ನು ಹೊಂದಿದೆ. ಇದರ ಗವರ್ನರ್ ಕೈವಲ್ಯ ತ್ರಿವಿಕ್ರಮ ಪರ್ನಾಯಕ್. ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ರೇವಂತ ರೆಡ್ಡಿ. ಕಾಂಗ್ರೆಸ್ನ ರೇವಂತ ರೆಡ್ಡಿ ತೆಲಂಗಾಣದ ಮುಖ್ಯಮಂತ್ರಿಯಾಗಿದ್ದಾರೆ. ಕಾಂಗ್ರೆಸ್ನ ರೇವಂತ ರೆಡ್ಡಿ ಅವರು. ತೆಲಂಗಾಣದ ಬಗ್ಗೆ ಹೇಳೋದಾದ್ರೆ ಇತ್ತೀಚೆಗೆ ಅಂದರೆ ಹೊಸದಾಗಿ ನೂತನವಾಗಿ ಆಯ್ಕೆಯಾದ ಒಂದು ರಾಜ್ಯ ಇದು. ಜೂನ್ 2, 2014ರಲ್ಲಿ ಇದು ರಾಜ್ಯದ ಸ್ಥಾನಮಾನವನ್ನು ಪಡೆಯಿತು. ತೆಲಂಗಾಣದ ರಾಜಧಾನಿ ಹೈದರಾಬಾದ್. ಹಾಗೇನೆ ಇದು 17 ಲೋಕಸಭೆ, 7 ರಾಜ್ಯಸಭೆ ಮತ್ತು 119 ವಿಧಾನಸಭಾ ಸದಸ್ಯರನ್ನ ಒಳಗೊಂಡಿದೆ. ಗವರ್ನರ್ ಶ್ರೀ ಶಿವಪ್ರತಾಪ್ ಶುಕ್ಲಾ. ಜಾರ್ಖಂಡ್ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಹೇಮಂತ ಸೊರೇನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೇಮಂತ ಸೊರೇನ್ ಜಾರ್ಖಂಡ್ ರಾಜ್ಯದ ಮುಖ್ಯಮಂತ್ರಿಗಳು. ಜಾರ್ಖಂಡ್ ರಾಜ್ಯದ ಬಗ್ಗೆ ಹೇಳೋದಾದ್ರೆ ನೋಡಿ, ಇವರು ಜಾರ್ಖಂಡ್ ಮುಕ್ತಿ ಮೋರ್ಚಾ ಪಾರ್ಟಿಯವರು ಹೇಮಂತ ಸೊರೇನ್. ಇನ್ನು ಜಾರ್ಖಂಡ್ ರಾಜ್ಯದ ಬಗ್ಗೆ ಹೇಳೋದಾದ್ರೆ ನವೆಂಬರ್ 15, 2000ನೇ ಇಸ್ವಿಯಲ್ಲಿ ಇದು ಜಾರ್ಖಂಡ್ ಒಂದು ರಾಜ್ಯದ ಸ್ಥಾನಮಾನವನ್ನು ಪಡೆಯಿತು. ಜಾರ್ಖಂಡ್ನ ರಾಜಧಾನಿ ಹೆಸರು ರಾಂಚಿ. ಲೋಕಸಭೆಯ 14, ರಾಜ್ಯಸಭೆಯ 6 ಮತ್ತು ವಿಧಾನಸಭೆಯ 82 ಸದಸ್ಯರನ್ನ ಹೊಂದಿದೆ. ಇದರ ಗವರ್ನರ್ ಸಂತೋಷ ಗಂಗ್ವಾರ್. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಾರು? ನಮ್ಮ ರಾಜ್ಯದ ಮುಖ್ಯಮಂತ್ರಿ ಶ್ರೀಯುತ ಸಿದ್ದರಾಮಯ್ಯನವರು. ಕಾಂಗ್ರೆಸ್ ಪಾರ್ಟಿಯ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು. ಕರ್ನಾಟಕ ರಾಜ್ಯ ನವೆಂಬರ್ 1, 1956ರಲ್ಲಿ ರಾಜ್ಯದ ಸ್ಥಾನಮಾನವನ್ನು ಪಡೆಯಿತು. ಹಾಗಾಗಿ ಪ್ರತಿ ವರ್ಷ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತೀವಿ. ಕರ್ನಾಟಕದ ರಾಜಧಾನಿ ಬೆಂಗಳೂರು. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಕರ್ನಾಟಕದ ಲೋಕಸಭಾ ಸದಸ್ಯರ ಸಂಖ್ಯೆ, ರಾಜ್ಯಸಭಾ ಸದಸ್ಯರ ಸಂಖ್ಯೆ, ವಿಧಾನಸಭಾ ಸದಸ್ಯರ ಸಂಖ್ಯೆಯನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಸೊ ಲೋಕಸಭೆಗೆ 28 ಸದಸ್ಯರು, ರಾಜ್ಯಸಭೆಗೆ 12 ಮತ್ತು 224 ಬಲವುಳ್ಳ ವಿಧಾನಸಭೆಯನ್ನ ಹೊಂದಿದೆ. ಪ್ರಸ್ತುತ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್. ಹಿಮಾಚಲ ಪ್ರದೇಶ್ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಸುಖವಿಂದರ್ ಸಿಂಗ್ ಸುಖು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕಾಂಗ್ರೆಸ್ ಪಾರ್ಟಿಯವರು ಇವರು. ಹಿಮಾಚಲ ಪ್ರದೇಶ ಬಗ್ಗೆ ಹೇಳೋದಾದ್ರೆ 1971 ಜನವರಿ 25 ರಾಜ್ಯದ ಸ್ಥಾನಮಾನವನ್ನು ಪಡೆಯಿತು. ಹಿಮಾಚಲ ಪ್ರದೇಶಕ್ಕೆ 2 ರಾಜಧಾನಿಗಳಿದ್ದಾವೆ. ಒಂದು ಶಿಮ್ಲಾ, ಇನ್ನೊಂದು ಧರ್ಮಶಾಲಾ. ಸೊ ಶಿಮ್ಲಾ ಇದೆಯಲ್ಲ, ಇದು ಬೇಸಿಗೆ ಕಾಲದ ರಾಜಧಾನಿ, ಆದರೆ ಧರ್ಮಶಾಲಾ ಚಳಿಗಾಲದ ರಾಜಧಾನಿ.
2 ರಾಜಧಾನಿಗಳಿದ್ದಾವೆ, ನೋಟ್ ಮಾಡ್ಕೊಳ್ಳಿ. ಸೊ ಇದು 4 ಲೋಕಸಭೆ, 3 ರಾಜ್ಯಸಭೆ ಮತ್ತು 68 ವಿಧಾನಸಭಾ ಸದಸ್ಯರನ್ನು ಹೊಂದಿದೆ. ಇಲ್ಲಿನ ಗವರ್ನರ್ ಹೆಸರು ಶ್ರೀ ಕವಿಂದರ್ ಗುಪ್ತಾ ಅಂತೇಳಿ. ತ್ರಿಪುರಾ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಮಾಣಿಕ್ ಶಾ. ಮಾಣಿಕ್ ಶಾ ಇವರು ಬಿಜೆಪಿಯ ಮಾಣಿಕ್ ಶಾ ತ್ರಿಪುರಾ ರಾಜ್ಯದ ಮುಖ್ಯಮಂತ್ರಿ. ತ್ರಿಪುರಾದ ಬಗ್ಗೆ ಹೇಳೋದಾದರೆ 1972 ಜಾನ್ವರಿ 21 ಅಂದು ತ್ರಿಪುರಾ ಒಂದು ರಾಜ್ಯದ ಸ್ಥಾನಮಾನವನ್ನು ಪಡೆಯಿತು. ಇದರ ರಾಜಧಾನಿ ಅಗರ್ತಲಾ. ತ್ರಿಪುರದ ರಾಜಧಾನಿ ಅಗರ್ತಲಾ. 2 ಲೋಕಸಭೆ, 1 ರಾಜ್ಯಸಭೆ ಮತ್ತು 60 ಸೀಟುಗಳನ್ನು ಹೊಂದಿದೆ. ಇದರ ಗವರ್ನರ್ ಇಂದ್ರಸೇನ ರೆಡ್ಡಿ ನಲ್ಲು, ರಾಜ್ಯಪಾಲರು. ಗೋವಾ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಪ್ರಮೋದ ಸಾವಂತ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಗೋವಾ ರಾಜ್ಯದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್. ಗೋವಾ ಯಾವಾಗ ರಾಜ್ಯವಾಗಿ ಹೊರಹೊಮ್ಮಿತು ಕೇಳಿದ್ರೆ ಮೇ 30 ಮೇ 1987ರಲ್ಲಿ ಸ್ವತಂತ್ರ ರಾಜ್ಯವಾಗಿ ಹೊರಹೊಮ್ಮಿತು. ಇದರ ರಾಜಧಾನಿ ಪಣಜಿ. ಲೋಕಸಭೆಯ 2, ರಾಜ್ಯಸಭೆಯ 1 ಮತ್ತು ವಿಧಾನಸಭೆಯ 40 ಸೀಟ್ಗಳನ್ನು ಹೊಂದಿದೆ. ಗವರ್ನರ್ ಪಶುಪತಿ ಅಶೋಕ ಗಜಪತಿ ರಾಜು. ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ MK ಸ್ಟಾಲಿನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. MK ಸ್ಟಾಲಿನ್. ಇವರು DMK ಪಕ್ಷವನ್ನು ಪ್ರತಿನಿಧಿಸ್ತಾರೆ, ದ್ರಾವಿಡ ಮುನ್ನೇತರ ಕಜಗಂ. ತಮಿಳುನಾಡಿನ ಬಗ್ಗೆ ಹೇಳೋದಾದರೆ 1956 ನವೆಂಬರ್ 1ರಂದು ಏನು ಭಾಷಾಧಾರಿತ ರಾಜ್ಯಗಳಾಗಿ ವಿಂಗಡಣೆ ಆದಾಗ ತಮಿಳುನಾಡು ಕೂಡ ರಚನೆ ಆಯಿತು. ಇದರ ರಾಜಧಾನಿ ಚೆನ್ನೈ. ತಮಿಳುನಾಡಲ್ಲೇ ಒಟ್ಟು ಲೋಕಸಭೆಯ 39, ರಾಜ್ಯಸಭೆಯ 18, ವಿಧಾನಸಭೆಯ 234 ಸೀಟ್ಗಳಿದ್ದಾವೆ. ಇದರ ಡೆಪ್ಯೂಟಿ CM ಹೆಸರು DCM ಉದಯನಿಧಿ ಸ್ಟಾಲಿನ್. ಇನ್ನು ಗವರ್ನರ್ ರಾಜೇಂದ್ರ ವಿಶ್ವನಾಥ ಅರ್ಲೇಕರ್ ಅಂತೇಳಿ. ಕೇರಳ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿ ಉತ್ತರ ಪಿಣರಾಯಿ ವಿಜಯನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪಿಣರಾಯಿ ವಿಜಯನ್. ಇವರು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದಿಂದ ಆಯ್ಕೆಯಾಗಿ ಬಂದಿರ್ತಾರೆ. ಕೇರಳದ ಬಗ್ಗೆ ಹೇಳೋದಾದ್ರೆ 1956 ನವೆಂಬರ್ 1ರಂದು ರಾಜ್ಯದ ಆಧಾರದ ಮೇಲೆ ರಾಜ್ಯಗಳ ವಿಂಗಡಣೆ ಆದಾಗ ರಚನೆ ಆಗಿದ್ದು. ಇದರ ರಾಜಧಾನಿ ತಿರುವನಂತಪುರಂ. ಲೋಕಸಭೆಯ 20, ರಾಜ್ಯಸಭೆಯ 9, ಲೋಕಸಭೆಯ 20, ರಾಜ್ಯಸಭೆಯ 9 ಮತ್ತು ವಿಧಾನಸಭೆಯ 140 ಕ್ಷೇತ್ರಗಳನ್ನು ಹೊಂದಿದೆ. ಇದರ ಪ್ರಸ್ತುತ ಗವರ್ನರ್ ರಾಜೇಂದ್ರ ವಿಶ್ವನಾಥ ಅರ್ಲೇಕರ್. ಇನ್ನು ಉತ್ತರ ಪ್ರದೇಶ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಯೋಗಿ ಆದಿತ್ಯನಾಥ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಬಿಜೆಪಿಯ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ. ಸೊ ಉತ್ತರ ಪ್ರದೇಶ ಬಗ್ಗೆ ಹೇಳೋದಾದ್ರೆ 1950ಯಲ್ಲಿ ಇದು ರಚನೆ ಆಯಿತು. 1950 ಜನವರಿ 24ರಂದು ರಚನೆ ಆಗಿದ್ದು ರಾಜ್ಯವಾಗಿ. ಇದರ ರಾಜಧಾನಿ ಲಕ್ನೋ. ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋ. ಲೋಕಸಭೆ 80 ಹೈಯೆಸ್ಟ್ ಲೋಕಸಭಾ ಸದಸ್ಯರ ಸಂಖ್ಯೆ ಹೊಂದಿದೆ. 31 ರಾಜ್ಯಸಭೆ ಮತ್ತು 403 ವಿಧಾನಸಭಾ ಸದಸ್ಯರನ್ನ ಹೊಂದಿರುವಂಥದ್ದು. ಸೊ ಇದರ ಗವರ್ನರ್ ಆನಂದಿ ಬೆನ್ ಪಟೇಲ್. ಗುಜರಾತ್ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಭೂಪೇಂದ್ರ ಪಟೇಲ್. ಭೂಪೇಂದ್ರ ಪಟೇಲ್ ಬಿಜೆಪಿಯ ಭೂಪೇಂದ್ರ ಪಟೇಲ್ ಮುಖ್ಯಮಂತ್ರಿ ಇದ್ರದ್ದು. ಗುಜರಾತ್ ಬಗ್ಗೆ ಹೇಳೋದಾದ್ರೆ ಗುಜರಾತ್ ಮೇ 1, 1960ರಲ್ಲಿ ರಾಜ್ಯವಾಗಿ ಹೊರಹೊಮ್ಮಿತು. ಇದರ ರಾಜಧಾನಿ ಗಾಂಧಿನಗರ್. ಕ್ಯಾಪಿಟಲ್ ಸಿಟಿ ಆಫ್ ಗುಜರಾತ್ ಇಸ್ ಗಾಂಧಿನಗರ್. 26 ಲೋಕಸಭಾ ಸದಸ್ಯರು, 11 ರಾಜ್ಯಸಭಾ ಸದಸ್ಯರು, 182 ವಿಧಾನಸಭಾ ಸದಸ್ಯರನ್ನ ಹೊಂದಿದೆ. ಗವರ್ನರ್ ಆಚಾರ್ಯ ದೇವವ್ರತ.
ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಹಿಮಂತ ಬಿಶ್ವ ಶರ್ಮಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಬಿಜೆಪಿಯ ಹಿಮಂತ್ ಬಿಸ್ವ ಶರ್ಮಾ ಅಸ್ಸಾಂನ ಮುಖ್ಯಮಂತ್ರಿ. ಅಸ್ಸಾಂಗೆ ರಾಜ್ಯದ ಸ್ಥಾನಮಾನ ಸಿಕ್ಕಿದ್ದು ಜನವರಿ 26, 1950ರಲ್ಲಿ. ಗಣರಾಜ್ಯ ದಿನವೇ ಇದಕ್ಕೆ ರಾಜ್ಯದ ಸ್ಥಾನಮಾನ ಸಿಕ್ತು. ಅಸ್ಸಾಂನ ರಾಜಧಾನಿ ಡಿಸ್ಪುರ್ ಅಥವಾ ಡಿಸ್ಪುರ್. ಲೋಕಸಭೆಯ 14, ರಾಜ್ಯಸಭೆಯ 7 ಮತ್ತು ವಿಧಾನಸಭೆಯ 126 ಸದಸ್ಯರ ಬಲವನ್ನು ಹೊಂದಿದೆ. ಗವರ್ನರ್ ಲಕ್ಷ್ಮಣ ಪ್ರಸಾದ್ ಆಚಾರ್ಯ. ಉತ್ತರಾಖಂಡ್ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಪುಷ್ಕರ ಸಿಂಗ್ ಧಾಮಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಬಿಜೆಪಿ ಅವರು. ಉತ್ತರಾಖಂಡ್ ರಾಜ್ಯದ ಬಗ್ಗೆ ಹೇಳೋದಾದ್ರೆ 2000ನೇ ಇಸ್ವಿಯಲ್ಲಿ ನವೆಂಬರ್ 9, 2000ನೇ ಇಸ್ವಿಯಲ್ಲಿ ಇದು ರಾಜ್ಯದ ಸ್ಥಾನಮಾನವನ್ನು ಪಡೆಯಿತು. ಇದಕ್ಕೆ 2 ರಾಜಧಾನಿಗಳಿದ್ದಾವೆ, ನೋಟ್ ಮಾಡ್ಕೊಳ್ಳಿ. ಡೆಹ್ರಾಡೂನ್ ಮತ್ತು ಗೈರ್ಸೈನ್. ಸೊ ಡೆಹ್ರಾಡೂನ್ ಇದೆಯಲ್ಲ ಚಳಿಗಾಲದ ರಾಜಧಾನಿ ಮತ್ತು ಗೈರ್ಸೈನ್ ಬೇಸಿಗೆಯ ರಾಜಧಾನಿ. ಸೊ ಈ ಉತ್ತರಾಖಂಡ್ ರಾಜ್ಯ 5 ಲೋಕಸಭಾ ಸದಸ್ಯರು, 3 ರಾಜ್ಯಸಭಾ ಸದಸ್ಯರು ಮತ್ತು 71 ವಿಧಾನಸಭಾ ಸದಸ್ಯರನ್ನು ಒಳಗೊಂಡಿದೆ. ಗವರ್ನರ್ ಗುರ್ಮಿತ್ ಸಿಂಗ್. ನಾಗಾಲ್ಯಾಂಡ್ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ನಿಪಿಯೋ ರಿಯೋ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನಾಗಾಲ್ಯಾಂಡ್ ರಾಜ್ಯದ ಮುಖ್ಯಮಂತ್ರಿ ನಿಪಿಯೋ ರಿಯೋ ನ್ಯಾಷನಲ್ ಡೆಮೊಕ್ರೆಟಿಕ್ ಪ್ರೋಗ್ರೆಸಿವ್ ಪಾರ್ಟಿಯ ಸದಸ್ಯರು ಇವರು. ನಾಗಾಲ್ಯಾಂಡ್ ರಾಜ್ಯದ ಬಗ್ಗೆ ಹೇಳೋದಾದ್ರೆ 1963 ಡಿಸೆಂಬರ್ 1ರಂದು ಇದು ರಾಜ್ಯದ ಸ್ಥಾನಮಾನವನ್ನು ಪಡೆಯಿತು. ಇದರ ರಾಜಧಾನಿ ಕೊಹಿಮಾ. 1 ಲೋಕಸಭೆ, 1 ರಾಜ್ಯಸಭೆ, 60 ವಿಧಾನಸಭಾ ಕ್ಷೇತ್ರವನ್ನು ಹೊಂದಿದೆ. ಪ್ರಸ್ತುತ ಗವರ್ನರ್ ಶ್ರೀ ನಂದಕಿಶೋರ ಯಾದವ್. ಮಿಜೋರಾಂ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಲಾಲ್ ಡುಮಾ. ಲಾಲ್ ಡುಮಾ ಇದೆ ಇರಬೇಕಿತ್ತು, ಮಿಸ್ ಆಗಿದೆ. ಲಾಲ್ ಡುಮಾ ಮಿಜೋರಾಂನ ಸಿಎಂ. ಇವರು ಜೋರಂ ಪೀಪಲ್ಸ್ ಮೂವ್ಮೆಂಟ್ ಈ ಪಾರ್ಟಿಯಿಂದ ಆಯ್ಕೆ ಆಗ್ತಾರೆ. ಜೋರಂ ಪೀಪಲ್ಸ್ ಮೂವ್ಮೆಂಟ್. ಮಿಜೋರಾಂ ಬಗ್ಗೆ ಹೇಳೋದಾದ್ರೆ 1987ನಲ್ಲಿ ಇದು ರಾಜ್ಯವಾಗಿ ಹೊರಹೊಮ್ಮಿತು. ರಾಜಧಾನಿ ಐಜ್ವಾಲ್. ಲೋಕಸಭೆಯ 1, ರಾಜ್ಯಸಭೆಯ 1 ಮತ್ತು ವಿಧಾನಸಭೆಯ 40 ಸದಸ್ಯರನ್ನು ಹೊಂದಿದೆ. ಪ್ರಸ್ತುತ ಗವರ್ನರ್ ವಿಜಯ ಕುಮಾರ್ ಸಿಂಗ್. ದೆಹಲಿ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ರೇಖಾ ಗುಪ್ತಾ. ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ. ನೋಡಿ ಇಲ್ಲಿ ಇನ್ನು ಮುಂದೆ ನಾವು ಚೀಫ್ ಮಿನಿಸ್ಟರ್ಸ್ ಅಂಡ್ ಲೆಫ್ಟಿನೆಂಟ್ ಗವರ್ನರ್ಸ್ ಆಫ್ ಯೂನಿಯನ್ ಟೆರಿಟರೀಸ್ ಕೇಂದ್ರಾಡಳಿತ ಪ್ರದೇಶದ ಬಗ್ಗೆ ಮಾತಾಡ್ತಾ ಹೋಗೋಣ. ಯಾಕಂದರೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಎಲ್ಲ ಕೇಂದ್ರಾಡಳಿತ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಇಲ್ಲ. ಕೆಲವೊಂದರಲ್ಲಿ ಲೆಫ್ಟಿನೆಂಟ್ ಗವರ್ನರ್ಸ್ ಇದ್ದಾರೆ, ಕೆಲವೊಂದರಲ್ಲಿ ಚೀಫ್ ಮಿನಿಸ್ಟರ್ಸ್ ಇದ್ದಾರೆ, ಕೆಲವೊಂದರಲ್ಲಿ ಅಡ್ಮಿನಿಸ್ಟ್ರೇಟರ್ಸ್ ಇದ್ದಾರೆ. ಹಾಗಾಗಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ದೆಹಲಿ ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿ ಯಾರು ಕೇಳಿದ್ರೆ ರೇಖಾ ಗುಪ್ತಾ ಅವರು. ರೇಖಾ ಗುಪ್ತಾ ಇವರು ಬಿಜೆಪಿಯನ್ನು ಪ್ರತಿನಿಧಿಸ್ತಾರೆ. ದೆಹಲಿಯ ಒಂದು ಲೋಕಸಭಾ ಸದಸ್ಯರ ಸಂಖ್ಯೆ 7. ಲೆಫ್ಟಿನೆಂಟ್ ಗವರ್ನರ್ ಕೂಡ ಇದ್ದಾರೆ ಇದಕ್ಕೆ. ಹಾಗಾದರೆ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಯಾರು ಕೇಳಿದ್ರೆ ಶ್ರೀ ಚರಣ್ಜಿತ್ ಸಿಂಗ್ ಸಂಧು. ಚರಣ್ಜಿತ್ ಸಿಂಗ್ ಸಂಧು. ಸೊ ದೆಹಲಿಗೆ ಲೆಫ್ಟಿನೆಂಟ್ ಗವರ್ನರ್ ಕೂಡ ಇದ್ದಾರೆ ಮತ್ತು ಮುಖ್ಯಮಂತ್ರಿ ಕೂಡ ಇದ್ದಾರೆ. ಪುದುಚೇರಿ ಮುಖ್ಯಮಂತ್ರಿ ಯಾರು? ಸೊ ಪುದುಚೇರಿ ಮುಖ್ಯಮಂತ್ರಿ ಯಾರು ಕೇಳಿದ್ರೆ ಎನ್ ರಂಗಸ್ವಾಮಿ. ತುಂಬ ವರ್ಷಗಳಿಂದ ಇವರೇ ಇದ್ದಾರೆ, ಎನ್ ರಂಗಸ್ವಾಮಿ. ಆಲ್ ಇಂಡಿಯಾ NR ಕಾಂಗ್ರೆಸ್ ಪಾರ್ಟಿಯ ಇವರು ಪ್ರತಿನಿಧಿಸ್ತಾರೆ. NR ಕಾಂಗ್ರೆಸ್ ಪಾರ್ಟಿ ಅಂತೇಳಿ. ಪುದುಚೇರಿ ಬಗ್ಗೆ ಹೇಳೋದಾದ್ರೆ ಇದು ನವೆಂಬರ್ 1. ನೋಡಿ ದೆಹಲಿ ಯಾವಾಗ ಹೇಳಿದ್ವಿ, ದೆಹಲಿ ರಾಷ್ಟ್ರೀಯ ರಾಜಧಾನಿ ಸ್ಥಾನಮಾನವನ್ನು ಹೊಂದಿದೆ, ಕೇಂದ್ರಾಡಳಿತ ಪ್ರದೇಶ ಹೌದು ಮತ್ತು ಮುಖ್ಯಮಂತ್ರಿ ಕೂಡ ಇದ್ದಾರೆ. ಪುದುಚೇರಿ ನವೆಂಬರ್ 1, 1954ರಲ್ಲಿ ಕೇಂದ್ರಾಡಳಿತ ಪ್ರದೇಶವಾಗಿ ಹೊರಹೊಮ್ಮಿತು. ಇದರ ರಾಜಧಾನಿ ಕೂಡ ಪುದುಚೇರಿಯೇ.
ಲೆಫ್ಟಿನೆಂಟ್ ಗವರ್ನರ್ ಕೂಡ ಇದ್ದಾರೆ ಇದಕ್ಕೆ. ಲೆಫ್ಟಿನೆಂಟ್ ಗವರ್ನರ್ ಯಾರು ಕೇಳಿದ್ರೆ ಕೆ ಕೈಲಾಸನಾಥನ್. ರಾಜ್ಯಸಭೆ 1 ಮತ್ತು ಲೋಕಸಭೆ 1 ಸದಸ್ಯರನ್ನು ಹೊಂದಿದೆ. ಅಂಡಮಾನ್ ನಿಕೋಬಾರ್ನ ಲೆಫ್ಟಿನೆಂಟ್ ಗವರ್ನರ್ ಯಾರು? ನೋಡಿ, ಇದಕ್ಕೆ ಲೆಫ್ಟಿನೆಂಟ್ ಗವರ್ನರ್ ಅಂತ ಕರಿತೀವಿ. ಅಂಡಮಾನ್ ನಿಕೋಬಾರ್ಗೆ ಲೆಫ್ಟಿನೆಂಟ್ ಗವರ್ನರ್ ಅಂತ ಕರಿತೀವಿ. ಸೊ ಅಂಡಮಾನ್ ನಿಕೋಬಾರ್ನ ಲೆಫ್ಟಿನೆಂಟ್ ಗವರ್ನರ್ ಯಾರು ಕೇಳಿದ್ರೆ ದೇವೇಂದ್ರ ಕುಮಾರ್ ಜೋಶಿ. ನೋಡಿ, ಅಂಡಮಾನ್ ನಿಕೋಬಾರ್ ಇದೆಯಲ್ಲ, ಇದು ನವೆಂಬರ್ 1, 1956ರಲ್ಲಿ ಕೇಂದ್ರಾಡಳಿತ ಪ್ರದೇಶ ಸ್ಥಾನಮಾನ ಹೊಂದಿತು. ಇದರ ರಾಜಧಾನಿ ಪೋರ್ಟ್ ಬ್ಲೇರ್. ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ಯಾರು? ಸೊ ಲಡಾಖ್ನ ಮುಖ್ಯಸ್ಥರಿಗೆ ಲೆಫ್ಟಿನೆಂಟ್ ಗವರ್ನರ್ ಅಂತ ಕರಿತೀವಿ. ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ಶ್ರೀ ವಿನಯ್ ಕುಮಾರ್ ಸಕ್ಸೇನಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲಡಾಖ್ ಬಗ್ಗೆ ಹೇಳೋದಾದ್ರೆ, ಇತ್ತೀಚೆಗೆ 2019ರಲ್ಲಿ ನಾನು ಆಗಲೇ ಹೇಳಿದೆ, ಏನು 370 ಆರ್ಟಿಕಲ್ ತೆಗೆದ ಮೇಲೆ ಜಮ್ಮು ಕಾಶ್ಮೀರ ಮತ್ತು ಲಡಾಖನ 2 ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶವಾಗಿ ರಚನೆ ಮಾಡಲಾಯಿತು. ಸೊ ಲಡಾಖ್ನ ಒಂದು ಏನು ಕೇಂದ್ರಾಡಳಿತ ಪ್ರದೇಶ ಇದೆಯಲ್ಲ, ಲಡಾಖ್ನ ಒಂದು ಲೆಫ್ಟಿನೆಂಟ್ ಗವರ್ನರ್ ಯಾರು ಕೇಳಿದ್ರೆ ಶ್ರೀ ವಿನಯ್ ಕುಮಾರ್ ಸಕ್ಸೇನಾ. 2019 ಅಕ್ಟೋಬರ್ 31ನಲ್ಲಿ ಇದು ಕೇಂದ್ರಾಡಳಿತ ಪ್ರದೇಶ ಸ್ಥಾನಮಾನವನ್ನು ಪಡೆಯಿತು. ಇದರ ರಾಜಧಾನಿ 2 ಇದೆ, ಲೇಹ್ ಮತ್ತು ಕಾರ್ಗಿಲ್. ಕಾರ್ಗಿಲ್ 2 ರಾಜಧಾನಿಗಳಿದ್ದಾವೆ. ಲೆಫ್ಟಿನೆಂಟ್ ಗವರ್ನರ್ ಆಗಲೇ ಹೇಳಿದೆ, ಶ್ರೀ ವಿನಯ್ ಕುಮಾರ್ ಸಕ್ಸೇನಾ. ಇನ್ನು ಲಕ್ಷದ್ವೀಪದ ಲಕ್ಷದ್ವೀಪದ ಪ್ರಮುಖರನ್ನ ಅಡ್ಮಿನಿಸ್ಟ್ರೇಟರ್ ಅಂತ ಕರಿತೀವಿ. ಸೊ ಲಕ್ಷದ್ವೀಪದ ಅಡ್ಮಿನಿಸ್ಟ್ರೇಟರ್ ಯಾರು ಅಂತ ಕೇಳಿದ್ರೆ ಲಕ್ಷದ್ವೀಪದ ಅಡ್ಮಿನಿಸ್ಟ್ರೇಟರ್ ಪ್ರಫುಲ್ಲ ಕೋಡಾ ಪಟೇಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಲಕ್ಷದ್ವೀಪದ ಬಗ್ಗೆ ಹೇಳೋದಾದ್ರೆ 1956 ನವೆಂಬರ್ 1ರಂದು ಇದು ರಚನೆ ಆಯಿತು. ಇದರ ರಾಜಧಾನಿ ಕವರತ್ತಿ. ದಾದ್ರಾ ಮತ್ತು ನಗರ ಹವೇಲಿ, ದಮನ್ ಮತ್ತು ದೀವ್ ಇದರ ಅಡ್ಮಿನಿಸ್ಟ್ರೇಟರ್ ಯಾರು? ಸರಿಯಾದ ಉತ್ತರ ಪ್ರಫುಲ್ಲ ಪಟೇಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಚಂಡೀಗಢದ ಅಡ್ಮಿನಿಸ್ಟ್ರೇಟರ್ ಯಾರು? ಸರಿಯಾದ ಉತ್ತರ ಗುಲಾಬ್ ಚಂದ್ ಕಟಾರಿಯಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಚಂಡೀಗಢ ನವೆಂಬರ್ 1, 1966ರಲ್ಲಿ ಕೇಂದ್ರಾಡಳಿತ ಪ್ರದೇಶ ಸ್ಥಾನಮಾನವನ್ನು ಪಡೆಯಿತು. ಚಂಡೀಗಢ 2 ರಾಜ್ಯಗಳಿಗೆ ರಾಜಧಾನಿ ಕೂಡ ಆಗಿದೆ. ಯಾವುದಾದ್ರು ಕೇಳಿದ್ರೆ ಪಂಜಾಬ್ ಮತ್ತು ಹರಿಯಾಣ. ಸ್ನೇಹಿತರೆ, ಇದಿಷ್ಟು ಭಾರತದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಅಲ್ಲಿನ ರಾಜಧಾನಿ ಪ್ರಮುಖ ವಿಚಾರಗಳು, ಹಾಗೇನೆ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳು, ಲೆಫ್ಟಿನೆಂಟ್ ಗವರ್ನರ್ ಮತ್ತು ಅಡ್ಮಿನಿಸ್ಟ್ರೇಟರ್ಗಳ ಬಗ್ಗೆ ಇರುವಂಥ ಸಂಪೂರ್ಣ ಮಾಹಿತಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.